ಸೂಪರ್ ಆಗಿತ್ತು. ಫೈಟಿಂಗ್ ಡ್ಯಾನ್ಸ್ ಸೂಪರ್ ಆಗಿತ್ತು. ಅಣ್ಣ, ರಾಜವಂಶದ ಅಭಿಮಾನಿಗಳು ನ್ಯೂಟನ್ಗೆ ಚಾಲೆಂಜ್ ಮಾಡ್ಬಿಟ್ಟವ್ರೆ. ನ್ಯೂಟನ್ ಆ್ಯಪಲ್ನ ಕೆಳಗಿಟ್ಕೋಬೇಕು, ಗ್ರಾವಿಟಿಗೆ ಚಾಲೆಂಜು. ಪಿಕ್ಚರ್ ರಿಲೀಸ್ ಆದಾಗಿಂದ ಎಂಡ್ ಆಗೋವರೆಗೂ ಹೂವು ಮೇಲೆ ಹೋಗಿದ್ದು ಕೆಳಗಡೆ ಬರ್ತಾನೆ ಇಲ್ಲ, ಆ ಲೆವೆಲ್ಗೆ ಹೂವು ಹಾಕವ್ರೆ. ಈ ಥರ ಎಲ್ಲ ದಾಖಲೆ ಮಾಡೋಕ್ಕೆ ರಾಜವಂಶ ಅಭಿಮಾನಿಗಳಿಂದ ಮಾತ್ರ ಸಾಧ್ಯ. ಜೈ ಅಪ್ಪು ಬಾಸ್. ಏನ್ ಗೊತ್ತಾ, ಅಪ್ಪು ಅಂದ್ರೆ ಅಪ್ಪುನೇ, ಪವರ್ ಸ್ಟಾರು ಕಮ್ಮಿ ಆಗಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿದ್ದಾರೆ. ನಾವ್ ಯಾವಾಗ್ಲೂ ಅಪ್ಪು ಫ್ಯಾನ್ಸೇ. ಎಲ್ಲರೂ ಹೇಳ್ತಾರೆ ಅಪ್ಪು ಫ್ಯಾನ್ಸ್ ಜಾಸ್ತಿ ಆಯ್ತು ಅಂತ. ನಮ್ ಗುರು ಹೇಳಿದ್ದಾರೆ, ಕದರ್ ಇಲ್ದಿರೋ ಕಡೆ ನಮ್ ಹುಡುಗರೇ ಇರಲ್ಲ ಅಂತ. ಅದೇ ತರ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತಾರೆ, ನಾವ್ ಯಾವಾಗ್ಲೂ ಸ್ಟ್ರಾಂಗ್. ನಾನು ನೋಡ್ತಿದ್ದೆ, ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಊಟ ಆದ್ಮೇಲೆ ಎದ್ದು ಬರ್ತಾರೆ, ಮತ್ತೆ ಎಮೋಷನಲ್ ಆಗೋದ್ರಿ. ಮತ್ತೆ ಎದ್ ಬರ್ತಾರ ಸರ್? ಎದ್ ಬರೋ ಚಾನ್ಸ್ ದೇವ್ರಿಗೆ ಕೊಡ್ಬೇಕು. ಫ್ಯಾಮಿಲಿ ಬಂದಿದ್ದೀರ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಬರೀ ಪವರ್ ಸ್ಟಾರ್ ಕೈಲಿ ಮಾತ್ರ ಸಾಧ್ಯ, ಬೇರೆ ಯಾರ ಕೈಲೂ ಸಾಧ್ಯನೇ ಆಗಲ್ಲ. ಇದು ಹೆಣ್ಮಕ್ಳು ಆಗ್ತಾರೆ ಕಪ್ಪು. ಯಾವತ್ತಿದ್ದು ನಮ್ಮ ಬಾಸು ಅಪ್ಪು. 14 ವರ್ಷ ಆದ್ಮೇಲೆ ರಿಲೀಸ್ ಆಗಿದೆ. ಅವಾಗ ಎಷ್ಟು ಕ್ರೇಜ್ ಇತ್ತು, ಇವಾಗ ಡಬಲ್ ಕ್ರೇಜ್ ಇದೆ. ಮತ್ತೆ ಮೂವಿ ಥಿಯೇಟರ್ಗೆ ಬಂದು ಮತ್ತೆ ನೋಡ್ಬೇಕು, ಮತ್ತೆ ಬೆಳೆಸ್ಬೇಕು. ಕನ್ನಡ ಸಿನಿಮಾ ಬೆಳೆಸಿ. ಸೈಕ್ ಮೂವಿ, ನಿಮ್ಗೆ ಗೊತ್ತು ಏನ್ ಕ್ಲೈಮ್ಯಾಕ್ಸ್ ಏನಿದೆ. ಒಳ್ಳೆ ಮಜಾ. ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.